ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ. ಹಲೋ, ನಮಸ್ತೆ. ಹಲೋ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ವಿನಯ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. ಮೇಡಮ್ 1/6 ಓಕೆ, 1/6 1992. 92. ಹುಟ್ಟಿದ ಸಮಯ? ಮೇಡಮ್ ಒಂದು 12 ಗಂಟೆ, 12:30 ಮೇಡಮ್. ಮಧ್ಯಾಹ್ನನಾ? ಮಧ್ಯಾಹ್ನ ಗುರುಜಿ. ಮಧ್ಯಾಹ್ನ. ವಿನಯ್ ಎಲ್ಲಿಂದ ಕರೆ ಮಾಡ್ತಾಯಿದ್ದೀರಾ? ಮೈಸೂರು ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಹೇಗಿದೆ ವಿನಯ್? ಗುರುಜಿ ಚೆನ್ನಾಗಿದೆ ಗುರುಜಿ. ಒಂದು ಸ್ವಲ್ಪ ನನ್ನ ವಯಸ್ಸು ಪ್ರಾಬ್ಲಮ್ ಆಗೋಗಿದೆ ಗುರುಜಿ. ಕೇಸ್ ಹಾಕ್ಬಿಟ್ಟಿದ್ದಾಳೆ. ನಾನು ವೃಷಭ ರಾಶಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೆ, ನೆನಪು ಮಾಡ್ಕೊತಿದ್ರಾ? ಗುರುಜಿ ಚೆನ್ನಾಗಿಲ್ಲ ಅಂತಿದ್ರಿ. ಅವಾಗ ಏನು ಅನ್ಕೊಂಡಿದ್ರಿ ನೀವು? ವೃಷಭ ರಾಶಿನೇ ಅಲ್ವಾ? ಗುರುಜಿ. ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಗುರುಜಿ. ನಿಮ್ಮದು ಮ್ಯಾರೇಜ್ ಲೈಫ್ ಸಪ್ತಮಾಧಿಪತಿ ಶನಿ 12ನೇ ಮಲ್ಲಿದ್ದಾರೆ ಸರ್. ಗುರುಜಿ. ನೀವು ಯಾವತ್ತೂ ಕಿತ್ತಾಡಿ ಹೊಡೆದಾಡಿಲ್ಲ ಇಬ್ಬರೂ? ಒಂದು ಸ್ವಲ್ಪ ಹೊಡೆದಾಡಿದೀವಿ ಗುರುಜಿ. ಅದನ್ನು ಹೇಳುತ್ತೆ, ಸಪ್ತಮಾಧಿಪತಿ 12ನೇ ಮನೆಗೆ ಒಂದು ಪಾಪ ಕತ್ರೆ ಇದೆ ಸರ್. ಸರ್ ನಿಮ್ಮ ಮ್ಯಾರೇಜ್ ಲೈಫ್ ಮುಗೀತು ಸರ್, ಮುಗಿದ ಅಧ್ಯಾಯ, ಡೈವರ್ಸ್ ಆಗುತ್ತೆ ಸರ್. ಹೌದಾ ಗುರುಜಿ? ಪಕ್ಕ ಡೈವರ್ಸ್ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ವಿಷಯಕ್ಕೆ ಸಾಯಿಸೋ ಥರ ಇದೆ. ಗುರುಜಿ. ಬೈದಿಲ್ವಾ ನಿಮ್ಮನ್ನ? ಗುರುಜಿ ಅವ್ರು ಮೇಂಟೆನೆನ್ಸ್ ಹಾಕ್ಬಿಟ್ಟಿದ್ದಾರೆ ಗುರುಜಿ, ಅಷ್ಟೇ, ಡಿವೋರ್ಸ್ ಹಾಕಿಲ್ಲ. ಇದು ನೆಪ ಇದು. ಏನು ಹೇಳಿ? ಗುರುಜಿ. ಯಾರು ಕೂಡ ಡೈವರ್ಸಕ್ಕೆ ತಪ್ಪಿಸ್ಕೊತಾರೆ ಅದರಲ್ಲಿ. ಏನು ಹೇಳಿ? ಗುರುಜಿ. ಮ್ಯಾರೇಜ್ ಲೈಫ್ ಚೆನ್ನಾಗಿ ನಿಮ್ಮ ಜಾಗದಲ್ಲಿ ಗುರು ಸಕ್ಕತ್ತಾಗಿದ್ದಾನೆ. ಅವ್ರಿಗೆ ಪಾಪ ಕತ್ರಿ ಯೋಗ ಇದೆ. ನಿಮ್ಗೆ 5ನೇ ಮನೆ, 6ನೇ ಮನೆ, 9ನೇ ಮನೆ ಕೆಟ್ಟೈತೆ. ನಿಮ್ಮ ತಂದೆ ಇದ್ದಾರಾ? ಇಲ್ಲ ಗುರುಜಿ. ಇಲ್ಲಿ ತಂದೆ ಡೆತ್ ಆಗಿದ್ದಾರೆ ಅಂತ ಹೇಳ್ತೈತೆ. ಗುರುಜಿ. ಹಾಗಾಗಿ ಜಮೀನು ಮನೆ ಇತ್ತೇನಾದ್ರು ಇತ್ತಾ? ಇಲ್ಲ ಗುರುಜಿ. ಅಲ್ಲಿ ಇತ್ತ ಮುಂಚೆ ಅಂತ ಕೇಳಿದೆ. ಗುರುಜಿ ಮುಂಚೆ ಇತ್ತು. ಅದಕ್ಕೆ ಅಷ್ಟಮಾಧಿಪತಿ ಮಾರ್ಕೇಂದ್ರ. ಗುರುಜಿ ಮಾಡಿದ್ರು. ಓಕೆ. ನೀವೇನು ಬಿಸ್ನೆಸ್ ಮಾಡ್ತೀರಾ, ಕೆಲ್ಸಕ್ಕೆ ಹೋಗ್ತಾಯಿರಾ? ಕೆಲಸ ಗುರುಜಿ. ಬುಟ್ಟು ಏನಾದ್ರು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಗುರುಜಿ? ಬುಟ್ಟು ಏನಾದ್ರು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿಲ್ವಾ? ಗುರುಜಿ ಏನು ಸದ್ಯಕ್ಕೇನು ಅನ್ಕೊಂಡಿಲ್ಲ ಗುರುಜಿ, ಮುಂದೆ ಮಾಡಬೇಕು ಅಂತ. ಸರ್ 2036ವರೆಗೂ ಬೇಕಾದ್ರೆ ನಿಮ್ಮ ಫ್ಯಾಮಿಲಿನ, ಮ್ಯಾರೇಜ್ ಲೈಫನ್ನ ಕಾಪಾಡ್ಕೋಬೋದು. 36ವರೆಗೂ. ಗುರುಜಿ. 36 ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಮ್ಯಾರೇಜ್ ಲೈಫ್ ನಿಲ್ಲಲ್ಲ. ಗುರುಜಿ. 2036 ಅಂದರೆ ಇನ್ನು 10 ವರ್ಷ ಮೇಂಟೈನ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿನ. ಗುರುಜಿ. 10 ಗುರುಜಿ ವರ್ಷ ಅದೇ ಮೇಂಟೆನೆನ್ಸ್ ಹಾಕಿದ್ರಲ್ಲ, ಅದು ನನ್ನ ಕಡೆ ಆಗುತ್ತಾ ಅವ್ರ ಕಡೆ ಆಗುತ್ತಾ ಅಂತ ಗುರುಜಿ? ಅದು ನಿಮ್ಮ ಕಡೆನೇ ಆಗುತ್ತೆ. ಗುರುಜಿ. ನಿಮ್ಮ ಕಡೆ ಆಗುತ್ತೆ. ಇವಾಗ ಗುರು ಗ್ರಹ ಚೇಂಜಸ್ ಆಗ್ತಾನೆ. ಇನ್ನೊಂದು 2 ತಿಂಗಳು ಕೇಸ್ ನಡೆದ್ಬಿಟ್ರೆ ನಿಮ್ಗೆ ಸೂರ್ಯ ಕೂಡ ಸಿಂಹರಾಶಿ ದಾಟ್ಬಿಡ್ತಾನೆ, ವೃಷಭ ರಾಶಿ ದಾಟ್ಬಿಡ್ತಾನೆ. 100% ನಿಮ್ಗೆ ಕ್ಲಿಯರ್ ಆಗುತ್ತೆ. ಭಾಳ ವಿಶೇಷವಾಗಿ ನಿಮ್ಮ ಸಪ್ತಮಾಧಿಪತಿ 6ನೇ ಮಲ್ಲಿದ್ದಾರೆ. ತುಂಬ ನೀವು ಗಂಡ ಹೆಂಡತಿ ತುಂಬ ಲೋ ಲೆವೆಲ್ ಮಾತೆಲ್ಲ ಆಡಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿನ ಅವ್ರು ಬೈಬೇಕು, ಅವ್ರ ಫ್ಯಾಮಿಲಿ ನೀವು ಬೈಬೇಕು. ಇವೆಲ್ಲ ಮುಗಿದಿಲ್ಲ ಇನ್ನೂ? ಮುಗೀತು ಗುರುಜಿ, ಅದೆಲ್ಲ ಆಗಿ ಅವ್ರ ಮನೇಲಿ ಇದ್ದಾಳೆ, ತವ್ರ ಮನೇಲಿ ಇದ್ದಾಳೆ. ಅದೇ ನೀವು ಅವ್ರ ಫ್ಯಾಮಿಲಿ, ನಿಮ್ಮ ಅವ್ವ ಹಂಗೆ, ನಿಮ್ಮ ಅಪ್ಪ ಹಂಗೆ, ನಿಮ್ಮ ಅಮ್ಮ ಹಂಗೆ, ನಿಮ್ಮ ತಂಗಿ ಹಂಗೆ, ನಿಮ್ಮ ಲೆವೆಲ್ಲಿ ನೀವು ಮಾತಾಡಿರ್ತಾರೆ. ನಾನು ಹೇಳೋಕ್ಕಾಗಲ್ಲ ಟಿ ವಿ ಲೈವಲ್ಲಿ. ಅವರು ನಿಮ್ಮ ಫ್ಯಾಮಿಲಿ ನಂಗೆ ಗೊತ್ತಿಲ್ಲ, ಅದಾಗಿಲ್ಲ ಇದಾಗಿಲ್ಲ, ಇದರಿಂದಲೇ ಅರ್ಧ ಜಗಳ ಆಯ್ತವೆ. ಗುರುಜಿ, ಅದರಿಂದನೇ ಅರ್ಧ ಜಗಳ ಗುರುಜಿ. ಹೌದು, ಸ್ಟಾರ್ಟ್. ಯಾಕಂದರೆ ಸಪ್ತಮಾಧಿಪತಿ ಶನಿ ಗ್ರಹ 6ನೇ ಮನೆಗೆ ಹೋದ, ಅದು ಜಗಳದ ಮನೇಲಿ ಇದ್ದಾನೆ. ನಿಮ್ಮ ಹೆಂಡತಿ ಜಗಳ ಏನು ಬಿಟ್ಬಿಡು ಅಂತ ನಾಳಿಂದ ಚೆನ್ನಾಗಿರೋದು ಕೇಳೋಕ್ಕಲ್ಲ. ಗುರುಜಿ. ನೀವು ಹೋಗಿ 100%. ಸರ್ ನಾನು ಓಪನಾಗಿ ಹೇಳ್ತಾಯಿದ್ದೀನಿ, ಅವ್ರು ಡೈವರ್ಸ್ ತಗೊಂಡು ಡೈವರ್ಸ್ ಕೊಟ್ಬಿಟ್ಟು ಯಾಪಾಗಿರೋದಾರು ಇರಿ. ಇಲ್ಲ 2036 ಮೇಲೆ ನೀವು ಯಾವುದೇ ಕಾರಣಕ್ಕೂ ಸಂಸಾರ ಜೀವನದಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯ ಇರಲ್ಲ. ಏನು ಹೇಳಿ? ಇವಾಗ ಬರ್ತಾರಾ ಗುರುಜಿ? ಇವಾಗ ಅದೇ ಅವ್ರ ತವ್ರ ಮನೇಲಿ ಇದ್ದಾರೆ. ಇನ್ನು 2 ತಿಂಗಳು ಬಿಟ್ಟು ಕರಿಬೋದು ಬೇಕಾರೆ. ಗುರುಜಿ. ಕರೆದು ಅದು ನಿಮ್ಮ ಪರ್ಸ್ನಲ್ಲು ಕರಿಕೋಬೋದು, ಆಪ್ಷನ್ ಇದೆ. ನೀವು ಗಂಡ ಹೆಂಡತಿ ಜೀವನ ಸರಿ ಹೋಗೋಕ್ಕೆ ಯಾವ ದೇವ್ರಿಗೆ ಕೈ ಮುಗಿದಿದ್ದೀರಾ? ಗುರುಜಿ ಎಲ್ಲ ದೇವ್ರಿಗೂ ಕೈ ಮುಗಿದಿದ್ದೀವಿ ಗುರುಜಿ. ಎಲ್ಲ ದೇವ್ರಿಗೂ ಅಂದರೆ ಯಾವ ದೇವ್ರಿಗೆ ಕೈ ಮುಗಿದಿದೆ ನಂಗೆ ಗೊತ್ತು. ಎಲ್ಲ ದೇವ್ರು ಅಂದರೆ ಗುರುಜಿ ಇದು ವಿಷ್ಣು, ರಂಗನಾಥ ಸ್ವಾಮಿ, ಈಶ್ವರ, ನಂಜುಂಡೇಶ್ವರ. ಹೋಗಿ ನಿಮ್ಮ ಹೆಂಡತಿ ಖಾಲಿ ಬೀಳಿ ಎಲ್ಲ ಬರ್ತಾರೆ. ಊರು ಸುತ್ತ ಬದಲು ನಿಮ್ಮ ಹೆಂಡತಿ ಸುತ್ತಿ. ಗುರುಜಿ. ನಿಮ್ಮ ಹೆಂಡತಿ ಕಾಲಿಗೆ ಬಿದ್ದಿರ ಯಾವ್ತಾರವೇ? ಇಲ್ಲ ಗುರುಜಿ, ಬಿದ್ದಿಲ್ಲ. ಒಳ್ಳೆ ಮನ್ಸಿಗಾರು ಬಿದ್ದಿದ್ರಾ? ಇಲ್ಲ ಗುರುಜಿ. ಅದೇ ಅವಳು ಆತರ, ಅವಳು ಹಂಗಿದ್ರೆ ನಾನು ಹಿಂಗೆ ಅಂತ ಆಟ. ಅದನ್ನ ಅವ್ರು ಆವಾಗಿದ್ರೆ ನೀವು ಮುಗಿಸಿ ಆಗಿದ್ದೀರಾ? ಗುರುಜಿ. ಓಕೆ. ನಿಮ್ಮ ಮದುವೆ ಡೇಟ್ ಏನು? ಗುರುಜಿ 12/11/2021. 12/11/2021. 12ನೇ ತಾರೀಕು ನವೆಂಬರ್ ತಿಂಗಳು. ಮಕ್ಕಳಿದಾರಾ? 2021. ಇಲ್ಲ ಗುರುಜಿ. ಅದೇ 1 ವರ್ಷನೂ ಇರಲಿಲ್ಲ ಗುರುಜಿ. 4 ವರ್ಷದಿಂದ ಅಲ್ಲೇ ಇದ್ದಾಳೆ ಅವಳು.
ಮಗು ಮಾಡ್ಕೊಂತಿದ್ದು ಅನ್ಕೊಂಡಿಲ್ವಾ? ಗುರುಜಿ ಮಾಡ್ಕೊಳ್ಬೇಕು ಅಂತಾನೆ ಇನ್ನೂ 1-2 ವರ್ಷ ಆಗ್ಲಿ ಅಂತ ಅಂತಿದ್ಲು. ಅಷ್ಟೊತ್ತಿಗೆ ಜಗಳ ಮಾಡ್ಕೊಂಡು ಹೊರಟೋಗಿದ್ದಾಳೆ. 4 ವರ್ಷದಿಂದ ಅಲ್ಲೇ ಇದ್ದಾರಾ? ಓ 4 ವರ್ಷದಿಂದ ಅಲ್ಲೇ ಇದ್ದಾಳೆ ಗುರುಜಿ. ಮತ್ತು ನಿಮ್ಮ ಹೆಂಡ್ತಿನ ಲವ್ ಮಾಡಿ ಎಷ್ಟು ದಿವಸ ಆಯಿತು? ಎಷ್ಟು ತಿಂಗಳಾಯ್ತು? ಎಷ್ಟು ವರ್ಷ ಆಯಿತು? ಏನ್ ಗುರುಜಿ? ಹೆಂಡ್ತಿನ ಲವ್ ಮಾಡಿ ಎಷ್ಟು ವರ್ಷ ಆಯಿತು? ಎಷ್ಟು ತಿಂಗಳಾಯಿತು? ಗುರುಜಿ 4 ವರ್ಷದಿಂದ ಅಲ್ಲೇ ಇದ್ದಾಳೆ, ಅವ್ರು ಬರ್ತಾರೇ ಇಲ್ಲ. ನಾನು ಅದಕ್ಕೆ ತಾನು ಸ್ಟಾರ್ಟಿಂಗ್ ಹೇಳಿದೆ ನಿಮ್ದು ಆಗದಿರೋ ಕೆಲಸ ಅಂತ ಅವತ್ತೇ ಹೇಳಿದೆ. ಇವಾಗ ನೋಡಿದ್ರೆ ಕಥೆ ಹೇಳ್ತೆ. ನಾನು ಫಸ್ಟ್ ಫೋನ್ ನೋಡಿದ ತಕ್ಷಣ ಹೇಳಿದೆ, ರೇ ಸುಮ್ಮನೆ ಡೈವರ್ಸ್ ತಗೊಬಿಟ್ಟು ಇದು ಆಗದಿರೋ ಕೆಲಸ ಅಂತ. 4 ವರ್ಷದಿಂದ ಅಲ್ಲೇ ಇದ್ಮೇಲೆ ಇಲ್ಲೇನ್ರಿ ಮಾಡ್ತೀರಿ ಮತ್ತೆ? 2000 ಮದುವೆಗೆ ಎಷ್ಟು ವರ್ಷ ಐತೆ? ಮದ್ವೆಗೆ 5 ವರ್ಷ ಆಗಿದೆ ಗುರುಜಿ. 4 ವರ್ಷ ಅಲ್ಲೇ ಕಳೆದವ್ರಲ್ವಾ? ಹಾ ಗುರುಜಿ. ಶಿವ ಸೆಂಬ್ಲಿಂಗ ಸರ್, ನನ್ನ ಪ್ರಕಾರ ಓಪನ್ ಆಗಿ ಹೇಳ, ಯಾರು ಏನಾದ್ರು ಜನ ಬೈಕ್ ಕೇಳಿ ಕಣ್ಣೋಸಲ್ಲ, ಸುಮ್ಮನೆ ಡೈವರ್ಸ್ ಕೊಟ್ಬಿಟ್ಟು ಬೇರೆ ಮದುವೆ ಆಗ್ಬಿಡಿ. ಸರಿ, ಅದೇ ಡೈವರ್ಸ್ ಕೊಡಲ್ಲ ಅಂತ ಹೇಳಿ ಗುರುಜಿ. ನಾನಂತೂ ಯಾವ್ದೇ ಕಾರಣಕ್ಕೂ ನಿಂಗೆ ಕೊಡಲ್ಲ, ಇನ್ನೊಂದು ಮದ್ವೆ ಮಾಡ್ಕೊಳಕ್ ಬಿಡಲ್ಲ, ನೀನು ಹಂಗೆ ಇರು, ನಾನು ಹಿಂಗೆ ಇರ್ತೀನಿ ಅಂತ ಹೇಳಿ ಗುರುಜಿ. ಒಂದು ಕೈ ಒಂದು ಕಾಲು ಹೋದ್ರು ಬರಲ್ಲ, 2 ಕೈ 2 ಕಾಲು ಓಲಿ ಅಂತವ್ರು ನಿಮಗೆ ಅವರು. ಹಂಗೆ ಗುರುಜಿ, ನಾನಂತೂ ಬಿಡಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ವೃಷಭ ರಾಶಿ ಟೈಮ್ ಚೆನ್ನಾಗಿಲ್ಲ, ಈ ವರ್ಷ 1ನೇ ತಾರೀಕು ಚೆನ್ನಾಗಿಲ್ಲ, ಇದೆಲ್ಲ ಓಪನ್ನಾಗಿ ಹೇಳುವೆ. ನಾನು ಹೇಳಿದ್ಕು ನಿಮ್ಮ ಜೀವನ ನಡೆದಿರೋದಕ್ಕೂ ಕನ್ಫರ್ಮ್ ಫಿಕ್ಸ್ ಐತೆ. ನೋಡ್ರಪ್ಪ, ಗ್ಯಾರಂಟಿ ಟಿ ವಿ ನೋಡೋರು ಬರ್ದಿದ್ದು ಕೇಳಿ, ವೃಷಭ ರಾಶಿ ಟೈಮ್ ಕೆಟ್ಟಿತ್ತು ಅಂತ ಹೇಳ್ತಾ ಇದ್ದೆ. ಬ್ಯಾಕ್ ಟು ಬ್ಯಾಕ್ ವೃಷಭ ರಾಶಿ ಟೈಮ್ ಕೆಟ್ಟು 4 ವರ್ಷದಿಂದ ಹೆಂಡ್ತಿದ್ದಾರೆ ಅಂತ ಇಲ್ಲಿ ಇದ್ದಾರೆ 100%. ಊಟಕ್ಕೆಲ್ಲ ಏನು ಮಾಡ್ತಾಯಿದ್ರಾ? ಊಟಕ್ಕೆಲ್ಲ ಗುರುಜಿ ಹೊರಗಡೆ. ಓ ಶಿವ ಸೆಂಬ್ಲಿಂಗ. ನೀವು ಯಾರನ್ನಾದ್ರು ಗ್ಯಾಪಲ್ಲಿ ಲೈನ್ಗೆ ನೋಡಿದಿರಾ? ಇಲ್ಲ ಗುರುಜಿ. ಸುಮ್ಮನೆ ಸುಳ್ಳು ಹೇಳ್ಬೇಡಿ, ಹೇಳ್ರಿ. ನಗ್ತಾ ಇದ್ರೆ ಗ್ಯಾಪಲ್ಲಿ ಏನು ನೋಡ್ತಿದ್ರಿ ರೀ? ಕಮ್ಮೆ ಸತ್ಯ ಹೇಳ್ರಿ, ಗ್ಯಾಪಲ್ಲಿ ಹೊಡೆದಿರೇನ್ರಿ ಲೈನು? ಗುರುಜಿ. ಓ ಸೂಪರ್ ಬಿಡಿ. ಬಲ್ಲಿ ಅವ್ರಾರು ಚೆನ್ನಾಗಿದ್ದಾರೇನ್ರಿ ನಿಮ್ಮ ಕೈಲಿ? ಅವ್ರು ಚೆನ್ನಾಗಿದ್ದಾರೆ ಗುರುಜಿ. ಓ ಸೂಪರು, ಅದ್ಭುತ. ಅವ್ರಿಗೆ ಹೀಗೆ ಮಾಡ್ಕೊಡ್ತಾರಾ ಯಾವಾಗಲಾರು ಅಪರೂಪಕ್ಕೆ? ಇಲ್ಲ ಗುರುಜಿ, ಆ ಥರ ಏನಿಲ್ಲ. ಓಲೆ ಅವ್ರು ಚೆನ್ನಾಗಿ ನೋಡ್ಕೊತಾರೆ ತಾನೆ, ಮತ್ತೆ ಇಲ್ಲಿ ಡೈವರ್ಸ್ ಕೊಟ್ಬಿಡಿ ಅಂತ ಅವ್ರನ್ನೇ ಮದುವೆ ಮಾಡ್ಕೇಳಿ. ಗುರುಜಿ ಇಲ್ಲಿ ಇವಳು ಕೊಡಲ್ಲ ಗುರುಜಿ, ಡಿವೋರ್ಸ್ ಅಂತೂ ಕೊಡಲ್ಲ, ನನಗೆ ಮೇಂಟೆನೆನ್ಸ್ ಕೊಡು ಅಂತ. ಅವ್ರಿಗೇನಾದ್ರು ಡೌಟ್ ಇದೆಯಾ ನೀವು ಲೈನ್ ಹೊಡಿತಿರೋದು? ಇಲ್ಲ ಗುರುಜಿ, ಒಂದ್ ಸ್ವಲ್ಪ ಅವಾಗವಾಗ್ಲೂ ಕೇಳ್ತಿದ್ಲ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಇಲ್ಲ ಗುರುಜಿ. ಅಲ್ಲ ಇವ್ರೆ ಅಂತ ಗೊತ್ತಾ, ಇಲ್ಲ ಕಳ್ಳ ಬೇಲಿ ಮೈತಾನ ಅಂತ ಗೊತ್ತಾ? ಸುಮ್ನೆ ಗುರುಜಿ, ಆ ಥರ ಏನಿಲ್ಲ. ಅಲ್ಲ ಇವ್ರೆ ಅಂತ ಗೊತ್ತಾ, ಇಲ್ಲ ನಮ್ಮ ಓರಿ ಮೈತಿ ಐತಿ ಅಂತ ಗೊತ್ತಾ, ಇಲ್ಲ ಇದೇ ಮೈತಾರ ಅಂತ ಗೊತ್ತಾ?